ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಅನ್ಯುವಲ್ ಎಕ್ಸಾಮ್ ಅಥವಾ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ 95+ ಸ್ಕೋರ್ನ ಯಾವ ರೀತಿ ಮಾಡೋದು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಅದೇ ತುಂಬ ಜನ ಕೇಳ್ತಾ ಇದ್ದೀರಿ, ನಾವು ಪಾಸ್ ಯಾವ ರೀತಿ ಆಗೋದು ಮತ್ತು ಸ್ಕೋರ್ ಯಾವ ರೀತಿ ಮಾಡೋದು. ಸೊ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದೀರಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರಾಮಾಗಿ ನೀವು SLCಯಲ್ಲಿ ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ ಅಂದರೆ ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಪೂರ್ವಸಿದ್ಧ ಅಥವಾ ಅನ್ಯುವಲ್ ಎಕ್ಸಾಮು ಯಾವುದೇ ಎಕ್ಸಾಮ್ನಲ್ಲಿ 95+ ಸ್ಕೋರ್ ಯಾವ ರೀತಿ ಮಾಡೋದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ, ತಪ್ಪದೆ ಕೊನೆಯವ್ರು ನೋಡಿ. ಸೊ ಇನ್ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಪ್ರತಿಯೊಬ್ಬ SL ಸ್ಟೂಡೆಂಟ್ಸು ನೋಡಲೇಬೇಕು, ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಇನ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬಂದ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ನಿಮ್ಮ ಒಂದು SLC ಎಕ್ಸಾಮ್ ಮುಗಿಯೋರಿಗೆ ವಿಡಿಯೋಗಳು ಬರ್ತಾ ಇರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ, ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇದು ಬಂದ್ಬಿಟ್ಟು ನಿಮ್ಮ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಹೌದು, ನಿಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರ ಬೋರ್ಡ್ ಅವರು ಹೇಳಿದ್ದಾರೆ ನಿಮ್ಮ ಕ್ವಶನ್ ಪೇಪರ್ ಯಾವುದು ಬರ್ತದೆ ಅಂತ. ಈ ವಿಡಿಯೋದಲ್ಲಿ ನಿಮಗೆ 3 ಟಿಪ್ಸ್ ಹೇಳ್ತೀನಿ. ಒಂದೇ ಟಿಪ್ ಬಂದ್ಬಿಟ್ಟು ನಿಮ್ಮೊಂದು ಮಾಡಲ್ ಕ್ವಶನ್ ಪೇಪರ್ಸು. ಹೌದು, ಈಗಾಗಲೇ ಬೋರ್ಡ್ ಅವರು ನಿಮಗೆ ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅವು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ನೋಡಿ. ಯಾಕಂದರೆ ಆ ಮಾಡಲ್ ಕ್ವಶನ್ ಪೇಪರ್ ಯಾವತ್ತಿವೆ ಅದೇ ರೀತಿ ಅನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. 100% ಆ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆ ಆಗಿರ್ಬೋದು, ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು. ಸೊ ಒಟ್ಟಿನಲ್ಲಿ ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಸೊ ತಪ್ಪದೆ ನೋಡ್ಕೊಳ್ಳಿ ಅವನ್ನ. ಈಗ ನಾನು ಹಾಕಿದ್ದೀನಿ ಚಾನಲಲ್ಲಿ, ಎಲ್ಲ ವಿಷಯದ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿಷಯಗಳ ಮೇಲೆ 1 ಅಥವಾ 2 ಹಾಕಿದ್ದೀನಿ, 1 ಅಥವಾ 2 ಹಾಕಿದ್ದೀನಿ, ವಿತ್ ಆನ್ಸರ್ಸ್ ಹಾಕಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಕನ್ನಡ ಇದೆ ಅಂತ ಕೊಟ್ಕೊಳ್ಳಿ, ಕನ್ನಡ ಮಾಡಲ್ ಕ್ವಶನ್ ಪೇಪರ್ ತೊಗೊಳ್ಳಿ. ತೊಗೊಂಡ್ಬಿಟ್ಟು ನಿಮ್ಮೊಂದು ಸಿಲೆಬಸ್ ನೋಡ್ಕೊಳ್ಳಿ, ಅಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ ನಿಮ್ಮೊಂದು ಬುಕ್ಕಲ್ಲಿ ಮತ್ತು ಮಾಡಲ್ ಕ್ವಶನ್ ಪೇಪರಲ್ಲಿ ಎರಡನ್ನ ಕಂಪೇರ್ ಮಾಡಿಬಿಟ್ಟು ಓದ್ಕೊಳ್ಳಿ. ಅವಾಗ ನೀವು ಈಸಿಯಾಗಿ ಯಾವ ಕ್ವಶನ್ ಬರ್ತದೆ ಗೆಸ್ ಮಾಡ್ಬೋದು. ಆಯ್ತಾ? ಕಡ್ಡಾಯವಾಗಿ ನೀವು 4 ಮಾಡಲ್ ಕ್ವಶನ್ ನೋಡ್ಕೋಬೇಕು. ಪ್ರತಿಯೊಂದು ವಿಷಯದಲ್ಲಿ 4 ಮಾದರಿ ಕ್ವಶನ್ ಬಿಟ್ಟಿದ್ದಾರೆ, ಅವ್ನು ಕಡ್ಡಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೋಡ್ಕೊಂಡು ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು. ನಿಮ್ಮೊಂದು ಐಡಿಯಾ ಬರ್ತದೆ ಅನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ ಅಂತ, ಯಾವ ರೀತಿ ಇರ್ತದೆ ಅಂತ. ಅನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ, ಪ್ಯಾಟರ್ನ್ ಯಾವ ರೀತಿ ಕೇಳ್ತಾರಂತ ತಪ್ಪದೇ ನೋಡ್ಕೋಬೇಕು. ಕಡ್ಡಾಗಿ ನೋಡ್ಕೊಳ್ಳಿ. ಈಗೆಲ್ಲ ಚಾನಲ್ ಹಾಕಿದ್ದೀನಿ, ಆಲ್ಮೋಸ್ಟು ಎಲ್ಲ ವಿಷಯಗಳ ಮೇಲೆ 2 ಹಾಕಿದ್ದೀನಿ, 2 ಅಥವಾ 3 ಹಾಕಿದ್ದೀನಿ. ತಪ್ಪದೇ ನೋಡ್ಕೊಳ್ಳಿ. ಇನ್ನು ಉಳಿದು ಕೂಡ ಹಾಕ್ತೀನಿ, ವೇಟ್ ಮಾಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 2ನೇ ಪಾಯಿಂಟು ಬ್ಲೂ ಪ್ರಿಂಟು. ಹೌದು, ಈಗಾಗಲೇ ಬೋರ್ಡ್ ಅವರು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ನಿಮಗಾಗಲೇ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅಂದರೆ ಏನು ನೀಲಕ್ಷೆ ಬಿಟ್ಟಿದ್ದಾರೆ, ಅವನ್ನ ಕಡ್ಡಾಗಿ ಓದ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಯಾಕಂದರೆ ಆ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಮೊಂದು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಬ್ಲೂ ಪ್ರಿಂಟ್ ಅಂದರೆ ನೋಡಿ ತುಂಬಾ ಈಸಿ. ನಿಮಗೆ ಅನ್ಯುವಲ್ ಎಕ್ಸಾಮಲ್ಲಿ ಯಾವ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ, ಯಾವ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಸೊ ಈಗಾಗಲೇ ಫಾರ್ ಎಕ್ಸಾಂಪಲ್ ನೋಡಿ, ಕನ್ನಡ ಕೂಡ ಬಿಟ್ಟಿದ್ದಾರೆ, ಇಂಗ್ಲೀಷ್ ಬಿಟ್ಟಿದ್ದಾರೆ, ಗಣಿತ ಬಿಟ್ಟಿದ್ದಾರೆ, ಸಮಾಜ ವಿಜ್ಞಾನ ಬಿಟ್ಟಿದ್ದಾರೆ, ಎಲ್ಲ ಕೂಡ ಬಿಟ್ಟಿದ್ದಾರೆ. ನಾನು ಕೂಡ ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ಎಲ್ಲ ವಿಷಯದ್ದು ವಿಡಿಯೋ ಹಾಕಿದ್ದೀನಿ. ಇನ್ನು ಯಾರು ನೋಡಿಲ್ಲ, ವಿಡಿಯೋದ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಬೇಕಂತ ನೋಡ್ಕೋಬೋದು. ವಿಡಿಯೋ ಕೆಳಗೆ ಲಿಂಕ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಬ್ಲೂ ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮ್ಮದು ಪ್ರಥಮ ಭಾಷೆ ಕನ್ನಡ. ಪ್ರಥಮ ಭಾಷೆ ಕನ್ನಡದಲ್ಲಿ ನಮ್ಮ ಭಾಷೆ ಇದೆ. ನಮ್ಮ ಭಾಷೆಯಲ್ಲಿ ನಿಮಗೆ ಯಾವುದೇ ಸಂದರ್ಭ ಕೇಳೋದಿಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದವರು ಯಾವುದೇ ಸಂದರ್ಭ ಕೇಳೋದಿಲ್ಲ. ಇನ್ನು ಉಳಿದ ಕ್ವಶನ್ ಓದ್ಕೋಬೇಕು. ಈ ರೀತಿ ಎಲ್ಲ ಚಾಪ್ಟರ್ ಮೇಲೆ ನೋಡ್ಕೊಳ್ಳಿ. ಈಗ 1ನೇ ಚಾಪ್ಟರು 2ನೇ ಚಾಪ್ಟರು ನೋಡ್ಕೋಬೇಕು. ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ, 1 ಮಾರ್ಕ್ಸ್ ಕೇಳ್ತಾರಾ, 2 ಮಾರ್ಕ್ಸ್ ಕೇಳ್ತಾರಾ, 3 ಮಾರ್ಕ್ಸ್ ಕೇಳ್ತಾರಾ, 4 ಮಾರ್ಕ್ಸ್ ಕೇಳ್ತಾರಾ. ಈ ರೀತಿ ನೀವು ಅವ್ರು ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಲ್ಲಿ ಎಕ್ಸಾಮ್ನಲ್ಲಿ ಆ ರೀತಿ ಓದ್ಕೋಬೇಕು. ಅವಾಗ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವು ಪೂರ್ತಿ ಸಿಲೆಬಸ್ ಓದ್ತೀನಿ ಅಂದರೆ ಅದು ಆಗೋದಿಲ್ಲ. ಆಗುತ್ತೆ, ಬಟ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ ಗೊತ್ತಿರೋದಿಲ್ಲ ನಿಮಗೆ. ಸೊ ಕಡ್ಡಾಯವಾಗಿ ನೀವು ಎಲ್ಲ ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಳ್ಬೇಕು. ಅರ್ಥ ಆಯ್ತಾ? ಮಾಡಲ್ ಕ್ವಶನ್ ಪ್ಲಸ್ ಬ್ಲೂ ಪ್ರಿಂಟು ನೋಡ್ಕೊಳ್ಬೇಕು. ಸೊ ಚಾನಲ್ ಹಾಕಿರ್ತೀನಿ, ಡೋಂಟ್ ವರಿ, ಅವೆಲ್ಲ ಅವೈಲೇಬಲ್ ಇರ್ತವೆ, ತಪ್ಪದೇ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೇನು ನಿಮ್ಮೊಂದು LBA ಕ್ವಶನ್ ಪೇಪರ್ಸು. ಬೋರ್ಡ್ ಅವರು ಈಗ ಹೇಳಿದ್ದಾರೆ ನಿಮ್ಮೊಂದು LBA ಇಂದ ತುಂಬ ಕ್ವಶನ್ಸು ನಿಮ್ಮೊಂದು ಅನ್ಯುವಲ್ ಎಕ್ಸಾಮಲ್ಲಿ ಹಾಕ್ತಿರಂತ. ಪ್ರಿಪರೇಟರಿ ಎಕ್ಸಾಮ್ ಇರ್ಬೋದು, ಅನ್ಯುವಲ್ ಎಕ್ಸಾಮಲ್ಲಿ ತುಂಬ ಕ್ವಶನ್ಸು LBA ಇಂದ ಬರ್ತವೆ. ಅರ್ಥ ಆಯ್ತಾ? ಇಷ್ಟು ದಿನ ಎಷ್ಟು LBA ಕ್ವಶನ್ ಪೇಪರ್ ಮುಗಿದಿವೆ ಎಲ್ಲ ನೋಡ್ಕೊಳ್ಳಿ. ಎಲ್ಲ LBA ಕ್ವಶನ್ಸ್ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ. LBA ಕ್ವಶನ್ಸ್ ರಿಪೀಟ್ ಆಗ್ತವೆ, ಕಡ್ಡಾಗಿ ನೋಡ್ಕೋಬೇಕು. LBA ಕ್ವಶನ್ಸ್ ರಿಪೀಟ್ ಆಗ್ತವೆ, ಕಡ್ಡಾಗಿ ನೋಡ್ಕೊಳ್ಳಿ. ಓಕೆ, ಮಾಡಲ್ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟು, LBA ಈ 3ನ ಕಡ್ಡಾಗಿ ನೋಡ್ಕೋಬೇಕು. ಈ 3 ನೋಡ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು ಮತ್ತು ಸ್ಕೋರ್ನ ಕೂಡ ಮಾಡ್ಬೋದು. ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಕಡಿಮೆ ಮಾಡಿದ್ದಾರೆ. ಎಷ್ಟಕ್ಕೆ ಪಾಸಿಂಗ್ ಮಾರ್ಕ್ಸು 33% ಮಾಡಿದ್ದಾರೆ. ಅಂದರೆ ಪ್ಲಸ್ ಇನ್ಕ್ಲೂಡ್ ಇಂಟರ್ನಲ್ ಕೊಡಿಸ್ಬಿಟ್ಟು 33. ಫಾರ್ ಎಕ್ಸಾಂಪಲು ನಿಮ್ಮೊಂದು ಶಾಲೆಯಲ್ಲಿ ನಿಮಗೆ ಯಾವುದೇ ವಿಷಯದಲ್ಲಿ 20ಕ್ಕೆ 20 ಇಂಟರ್ನಲ್ ಕೊಟ್ಟರು ಅಂತ ಇಟ್ಕೊಳ್ಳಿ. ಅವಾಗ ನೀವು ಎಷ್ಟು ಬರಬೇಕು, 13 ಬರೆದ್ರೆ ಪಾಸ್ ಆಗ್ತೀರಾ. 20 + 13 33. ಈ ರೀತಿ ನಿಮ್ಮೊಂದು ಗುಡ್ ನ್ಯೂಸು. ಸೊ ಪಾಸ್ ಆಗೋದು ತುಂಬಾ ಈಸಿ. ಸ್ಕೋರ್ ಮಾಡೋದನ್ನ ಐಡಿಯಾ ಇಟ್ಕೊಳ್ಳಿ ನೀವು.
ಪಾಸ್ ಏನು ಆರಾಮಾಗಿ ಆಗ್ಬೋದು, ಬಟ್ ಸ್ಕೋರ್ ಮಾಡಬೇಕು. ಸ್ಕೋರ್ ಮಾಡಬೇಕಂದ್ರೆ ಮೇನಾಗಿ ಬ್ಲೂ ಪ್ರಿಂಟು, ಮಾಡಲ್ ಕ್ವಶನ್ ಪೇಪರ್ಸು ಜೊತೆಗೆ LBA ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅದ್ರ ಹೊರತಾಗಿ ಪಾಠದ ಮಧ್ಯದಿಂದ ಕ್ವಶನ್ ಬರ್ತವೆ, ಪಾಠದ ಮಧ್ಯದಿಂದ ಕೂಡ ಬರ್ತವೆ, ಅವು ಕೂಡ ಇಂಪಾರ್ಟೆಂಟು. ಸೊ ಹೇಳೋಕ್ಕಾಗಲ್ಲ, ಮಧ್ಯದಿಂದ ಕೂಡ ಬರ್ತವೆ. ಆದರೆ ಎಲ್ಲನೂ ಓದ್ಕೊಳ್ಬೇಕು ನಾವು. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದನ್ನು ಓದ್ಕೋಬೇಕು? ಮಾಡಲ್ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟು ಜೊತೆಗೆ LBA ಕ್ವಶನ್ಸ್ ಓದ್ಕೋಬೇಕು. ಹೆಚ್ಚಾಗಿ ಇವೇ ಕ್ವಶನ್ಗಳು ನಿಮ್ಮೊಂದು ಅನುವಲ್ ಎಕ್ಸಾಮ್ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ? ಜೊತೆಗೆ ನಿಮಗೆ ನಾನು ಕೂಡ ಹಾಕಿರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಗಳು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಹಾಕಿರ್ತೀನಿ. ನಿಮ್ಮೊಂದು ಪೂರ್ವಚಿತ ಪರೀಕ್ಷೆ ಆಗಿರ್ಬೋದು, ಅನುವಲ್ ಎಕ್ಸಾಮ್ ಆಗಿರ್ಬೋದು. ಜೊತೆಗೆ ಸಿಲೆಬಸ್ ಕೂಡ ಎಲ್ಲವನ್ನ ಕವರ್ ಮಾಡಿ, ಟ್ರೈ ಮಾಡಿ, ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಕೇವಲ ಈ 3 ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಎಕ್ಸಾಮ್ ಹಿಂದಿನ ಹೇಳ್ತಾ ಇದ್ದೀನಿ, ರಿವಿಷನ್ ಮಾಡಿ, ಎಲ್ಲ ಸಿಲೆಬಸ್ ಒಂದ್ಸಲ ಓದ್ಕೊಳ್ಳಿ. ನಂತರ LBA ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ಸು ಜೊತೆಗೆ ಬ್ಲೂ ಪ್ರಿಂಟ್ ನೋಡಿ ಎಲ್ಲ ವಿಷಯದಲ್ಲಿ ಬಿಟ್ಟಿದ್ದಾರೆ, ನೀವು ನೋಡ್ಕೊಂಡಿರ್ತೀರ. ಏನು ಬರಲಿಲ್ಲ ಅಂದರೆ ಹೇಗೆ ಅಂತ ಕಡ್ಡಾಯವಾಗಿ ನಿಮ್ಮದು ಬ್ಲೂ ಪ್ರಿಂಟ್ ಪ್ರಕಾರನೇ ಅನುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತದೆ, ಅರ್ಥ ಆಯ್ತಾ? ಕಡ್ಡಾಯ ನೋಡ್ಕೊಳ್ಳಿ, ಯಾವ ರೀತಿ ಯಾವ ಪಾಠದ ಮೇಲೆ ಎಷ್ಟು ಕ್ವಶನ್ ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ ಅದೇ ರೀತಿ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲು 1ನೇ ಚಾಪ್ಟರ್ ಮೇಲೆ 1 ಮಾರ್ಕ್ಸು 2 ಮಾರ್ಕ್ಸ್ ಕೇಳಿದ್ರೆ ಅಷ್ಟೇ ಓದ್ಕೊಳ್ಳಿ. 2ನೇ ಚಾಪ್ಟರ್ ಮೇಲೆ 4 ಮಾರ್ಕ್ಸು 3 ಮಾರ್ಕ್ಸ್ ಕೇಳಿದ್ರೆ ಅಷ್ಟೇ ಓದ್ಕೊಳ್ಳಿ. ಈ ರೀತಿ ಓದ್ಕೊಳ್ಳಿ. ಸೊ ಈ ರೀತಿ ಓದ್ಕೊಂಡ್ರೆ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಸಿಲೆಬಸ್ ಓದ್ಕೋಬೋದು ಮತ್ತು ಎಲ್ಲವನ್ನು ಕವರ್ ಮಾಡ್ಬೋದು, ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಕೂಡ ಹಾಕ್ತೀನಿ, ಅವನು ಪ್ಲಸ್ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಗಳು ಹಾಕ್ತೀನಿ, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅವನು ಕೂಡ ಓದ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ಬೋದು ಮತ್ತು 95+ ಆರಾಮಾಗಿ ಮಾಡ್ಬೋದು. ಸೊ ಇದೇನು ಟಫ್ ಏನಿಲ್ಲ, ಈ ಸಲ ತುಂಬಾ ಈಸಿ ಇರ್ತಾವೆ ನಿಮಗೆ ಕ್ವಶನ್ಸ್ಗಳು. ಯಾಕಂದರೆ LBA ಬೇಸ್ ಕೊಟ್ಟಿದ್ದಾರೆ. LBA ಬೇಸ್ ಅಂದೇಳಿ ನೀವು ಓದ್ಕೊಂಡಿರ್ತಾರ, ಎಕ್ಸಾಮ್ನಲ್ಲಿ ಕೂಡ ಚೆನ್ನಾಗಿ ಬರೀತಾರ. ಒಟ್ಟಿನಲ್ಲಿ ಅಂಜೋಕೋಬೇಡಿ, ಫಿಯರ್ ಹಾಕೋಬೇಡಿ, ತುಂಬಾ ಈಸಿ ಇರ್ತದೆ. ಚೆನ್ನಾಗಿ ಓದ್ಕೊಂಡೋಗ್ಬೇಕು ಅಷ್ಟೇ, ಅರ್ಥ ಆಯ್ತಾ? ಸೊ ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ ಇಂಪಾರ್ಟೆಂಟು ಫಿಕ್ಸ್ ಪ್ರಶ್ನೆಗಳು ಹಾಕ್ತೀನಿ, ಅವನು ಕೂಡ ಓದ್ಕೊಳ್ಳಿ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ನಿಮಗೆ ಎಕ್ಸಾಮ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಸೊ ಎಲ್ಲರೂ ಗುಡ್ ನ್ಯೂಸು, ಪಾಸಿಂಗ್ ಮಾರ್ಕ್ಸ್ನ ಕಡಿಮೆ ಮಾಡಿದ್ದಾರೆ, ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಸೊ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.